ಸ್ವಾಮೀಜಿ, ದೊಡ್ಡವ್ರ ಮಾತಲ್ಲಿ ಒಂದು ಒಳ ಅರ್ಥ ಇದ್ದೇ ಇರುತ್ತೆ. ಅಜ್ಞಾನಿಗಳಾದ ನಾವು ಏನೇನೋ ಮಾತಾಡಿದ್ರೆ ಕ್ಷಮಿಸೋ ಮನಸ್ಸು ನಿಮಗಿದೆ ಅಂತ ನಂಬಿಕೆ ಹೇಳ್ತಾ ಇದ್ದೀನಿ. ವಿಶಾಲ್ ಯಜಮಾನ್ರಿಗೆ ಯಾವುದೇ ರೀತಿ ಅಪಾಯ ಆಗಬಾರ್ದು. ಆಹಾ, ನಿನ್ ಗಂಡಂಗೆ ಏನಾಗ್ಬಾರ್ದು, ನನ್ ಗಂಡ ಮಾತ್ರ ನಿನ್ ಮುತ್ತೈದೆ ತಾನೆ ಉಳಿಯಕ್ಕೆ ಪ್ರಾಣ ಬಿಡ್ಬೇಕಕ್ಕ. ಸುಮನ, ವಿಕ್ರಾಂತ್ ಬಗ್ಗೆ ಅಲ್ಲ ಅಂತ ತಾನೇ ಗುರುಗಳು ಹೇಳ್ತಿರೋದು. ಲೈ, ಸುಮನನ್ ಗಂಡ ವಿಕ್ರಾಂತ್ ಅಲ್ದೇನ್ ಶ್ರೀಕಾಂತ? ವಲ್ಲಭ, ನೀನ್ ಸ್ವಲ್ಪ ಸುಮ್ಮನಿರು, ನೋಡೋಣ ನಾಳೆ ಏನಾಗುತ್ತೆ ಅಂತ. ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅಂದ್ಕೊಳ್ದೇ ಇರೋ ಘಟನೆಗಳು ತುಂಬಾನೇ ನಡೀತಿರುತ್ತೆ ಕಣೋ. ಅಷ್ಟೇ ಅಲ್ವಾ ಸ್ವಾಮಿ? ಅಷ್ಟೇ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಅದೇನ್ ಕಳ್ಕೊಂಡೆ ಅಂತ ಹೀಗೆ ಕೂತಿದ್ದೆ ನೀನ್ ಇವಾಗ? ಆ ಸ್ವಾಮೀಜಿ ಹೇಳಿದ ಮಾತು ಕೇಳಿ ತಲೆ ಚಿಟ್ಟಿಡ್ದಂಗ ಆಗಿದೆ ಗೊತ್ತಾ? ಅವ್ರು ಯಾವ ಉದ್ದೇಶದಲ್ಲಿ ಹೇಳಿದ್ರು ಏನೋ, ನೀನ್ ಸುಮ್ನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನೀವಿಷ್ಟು ಲೈಟ್ ಆಗಿ ತಗೋತೀರಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಾನ್ ಜುಟ್ ಹಿಡ್ಕೊಂಡ್ ಕೇಳಿರೋರು. ನಿಜವಾದ ಅಂತನಾ? ಜೋಕ್ ಮಾಡ್ಬೇಡ್ರಿ, ನಂಗೆ ಕೋಪ ಬರತ್ತೆ. ಕೆಲ್ಸಕ್ಕೆ ಬಾರದೇ ಇರೋದು ಏನಾದ್ರೂ ಒಂದಿದೆ ಅಂತ ಅಂದ್ರೆ ಅದು ಕೇವಲ ನಮಗ್ ಬರೋ ಅಂತ ಕೋಪ ಅಷ್ಟೇ ಕಡೆ. ಹೀಗ್ ಮಾತಾಡಿ ಅತಿ ಬುದ್ಧಿವಂತಿಕೆ ತೋರ್ಸಿದ್ರೆ ನಿಮ್ ತಲೆ ಮೇಲೆ ಏನ್ ಕಿರೀಟ ಇಡಲ್ಲ. ವಾಯ್ ಮುಚ್ಚ. ಅಷ್ಟಕ್ಕೂ ನಿನ್ ಪ್ರಾಬ್ಲಮ್ ಏನು ಅಂತ ಹೇಳು. ನಮ್ ನೈನಿ ಅಕ್ಕ ಕುಂಕುಮದ ಬಟ್ಲನ್ನ ಕೆಳಗ್ ಬೀಳ್ಸಿದ್ಲು. ಆಗೆಲ್ರು ಅವಳಿಗೆ ಅಯ್ಯೋ ಪಾಪ ಅಂತ ಹೇಳಿದ್ರು. ಅದೇ ನಾನು ಲೆಮನ್ ಜ್ಯೂಸ್ ಬೀಳ್ಸಿದಿಕ್ಕೆ ಬೈದ್ರು. ಚಲ್ಕೊಳ್ಳೋದಕ್ಕೆ ನೀನ್ ಚಿಕ್ಕ ಹುಡುಗಿ ಅಲ್ಲ ಕಣೆ, ಸಿಟ್ಟಿಂದ ಎರ್ಚಿದ್ ನೀನು. ನಿನ್ಗೆ ಹೊಡೆದ್ರು ತಪ್ಪಿಲ್ಲ ಕಣೆ. ನೈನಿ ಅದಕ್ಕೆ ತಾಳ್ಮೆಯಿಂದ ಇನ್ನೂ ಬದುಕಿದ್ಯಾ ನೀನು. ಆಗಿದ್ದೇನೋ ಆಗೋಯ್ತು, ಕುಂಕುಮನೂ ಅಳ್ಸೋಯ್ತು. ಮತ್ತೆ ಇಡಕ್ ಹೋದ್ರೆ ಅದ್ ಅಂಟ್ಕೊಂಡ್ಲೇ ಇಲ್ಲ. ಅದಕ್ ಯಾರೇನ್ ಮಾಡಕ್ಕಾಗತ್ತೆ ಹೇಳಿ? ಮಾಸ್ ಹೋಗಿರೋ ಮುಖಕ್ಕೆ ಮತ್ತೆ ಕಳೆ ಬರ್ಬೇಕು ಅಂದ್ರೆ ನನಗ್ ಮಗು ಹುಟ್ಟಿರೋದಿಕ್ಕೆ ಕಾರಣ ಆಗಿರೋ ರಕ್ತ ಚಿಂಬೇಕು ಅಂದ್ರು ಸ್ವಾಮೀಜಿ. ಸ್ವಲ್ಪ ಆದ್ರೂ ಬುದ್ಧಿ ಬೇಡ್ವಾ? ಹಾಗೆ ಯಾರಾದ್ರೂ ಮಾತಾಡ್ತಾರಾ? ಹಲೋ, ಗುರುಗಳು ಏನ್ ಯೋಚನೆ ಮಾಡಿ ಆ ಮಾತು ಹೇಳಿದಾರೋ ಗೊತ್ತಿಲ್ಲ. ಒಂದು ಮಾತಿಗೆ ನಿಂಗೆ ಸಿಟ್ಟು ಬರ್ತಿದ್ರೆ ದಿನ ನೀನ್ ಮಾತಾಡೋದನ್ನ ಕೇಳಿಸ್ಕೊಳ್ಳೋ ನನಗೆ ಇನ್ನೆಷ್ಟೇ ಸಿಟ್ಟು ಬರಬೇಡ. ನನ್ ಬಗ್ಗೆ ಅಲ್ಲ, ನಾ ಮಗು ಬಗ್ಗೆ ಯೋಚನೆ ಮಾಡಿ. ನಾನೊಂದು ಹೇಳ ಸುಮನ, ಅವರು ಇವರು ಏನ್ ಅನ್ಕೋತಾರೆ ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾನಂತೂ ಯಾವತ್ತು ನಿನ್ ಹೊಟ್ಟೆಲ್ ಬೆಳಿತಾರ ಮಗುಗೆ ತಂದೆ ಅಂತ ಹೇಳ್ಕೊಳಲ್ಲ. ಯಾಕೆ ಹೀಗೆ ಹೇಳ್ತೀರಾ? ಯಾವತ್ತೋ ಹೇಳಿದ್ದೆ, ಈಗ ಮತ್ತೆ ಹೇಳ್ತಿದ್ದೇನಷ್ಟೇ. ಯಾಕಂದ್ರೆ ಗರ್ಭಕೋಶ ನಿಂದಲ್ಲ, ಸಖಿದು. ಮಗುಗೆ ಜನ್ಮ ಕೊಟ್ಟು ತಾಯಿ ಆಗ್ಬೇಕು ಅನ್ನೋ ಆಸೆ ಮಾತ್ರ ನಿಂದು. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರಷ್ಟೇ. ಇದ್ರಲ್ಲಿ ಕಾಮಿಡಿ ಏನೇ ಇದೆ? ಯಾಕಿಲ್ಲ, ಮತ್ತೆ ಬೆರ್ಸಿದ ಹಾಲು ಕುಡ್ದಾದ್ಮೇಲೆ ತಾನೇ ನಾವಿಬ್ರು ಒಂದಾಗಿದ್ದು. ಈ ತರ ಏನೇನೋ ಹೇಳಿ ನೀನು ನನ್ನ ತಂದೆ ಆಗೋ ತರ ಮಾಡ್ದೆ. ನೀವ್ ಯಾಕೆ ಇವತ್ತೇ ಈ ವಿಷಯದ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ನನ್ ಮಗುಗ್ ತಂದೆ ಆಗಿರೋ ನೀವು ಎಲ್ಲಿ ರಕ್ತ ಹರಿಸಿ ನಮ್ಮ ಅಕ್ಕನ ಹಣೆಗೆ ಕುಂಕುಮ ತರ ಇಡ್ಬೇಕಾಗ್ ಬರುತ್ತೋ ಅಂತ ಭಯ ಅಷ್ಟೇ ಅಲ್ವಾ? ಏಯ್ ಲೂಸು ಮೆಂಟ್ಲೋ, ನೈನಿ ಅದಕ್ಕೆ ದೇವತೆ ಕಣೆ. ಅಮ್ನವ್ರೆ ಅಂತ ಅನ್ಕೊಂಡು ನನ್ನ ದೇಹದಲ್ಲಿರೋ ರಕ್ತನೆಲ್ಲ ಅವ್ರಿಗೆ ಧಾರೆ ಎರಿತೀನಿ ಕಣೆ ನಾನು. ಜೋರಾಗಿ ಹೇಳ್ಬೇಡಿ. ಆ ಕೆಲ್ಸ ಮಾಡುವಂತ ನಿಮಗ್ ಬಲವಂತ ಮಾಡ್ಬೋದು. ನಾನೇನಾದ್ರೂ ವಿಧವೆ ಆದ್ರೆ ನನ್ ಮುಗ್ದಲ್ಲಿರೋ ಕಳೆ ಎಲ್ಲ ಹೊರಟೋಗತ್ತೆ. ಮೇಕಪ್ ಮಾಡ್ಕೊಳ್ಳೋ ಚಾನ್ಸು ಮಿಸ್ ಆಗುತ್ತೆ ಅನ್ಕೊಳ್ಳೋ ನಿನ್ನಂತವ್ರಿಗೆ ಬುದ್ಧಿ ಹೇಳೋದಕ್ಕಿಂತ ಸುಮ್ಮನಿರೋದೇ ವಾಸಿ. ನೈನಿ, ಯಜಮಾನ್ರೆ ಬಂದ್ರಾ? ಎಲ್ಲಿ ಹೋಗಿದ್ದೀರೋ ಏನೋ ಅಂತ ಎಷ್ಟು ಭಯ ಪಟ್ಟಿದ್ದೆ ಗೊತ್ತಾ? ಈ ನಿನ್ ಭಯ ಕಡಿಮೆ ಮಾಡೋದಕ್ಕಂತಲೇ ಹಾಸ್ಪಿಟ್ಲ್ಗೆ ಹೋಗಿದ್ದೆ. ಆಸ್ಪತ್ರೆಗ? ಯಾಕೆ? ಏನಾಯ್ತು ಯಜಮಾನ್ರೆ? ಜ್ವರ ಬಂದಿದ್ಯಾ?
ತಣ್ಣಗೆ ಇದೆಯಲ್ಲ, ಏನಾಯ್ತು? ಹಲೋ 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 ಮೆಂಟಲ್. ನಥಿಂಗ್ ಟು ವರಿ. ನಾನು ಆರಾಮಾಗಿದ್ದೀನಿ. ನಿನ್ನ ಹಣೆ ಮೇಲೆ ಕುಂಕುಮದ ಬೊಟ್ಟು ಇಲ್ಲದೆ ಇರೋದ್ರಿಂದ ನನಗೇನೋ ಆಗುತ್ತೆ ಅಂತ ನೀನು ಭಯ ಪಡ್ತಿದ್ರೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಬಂದೆ. ತಗೋ ರಿಪೋರ್ಟ್ಸ್. ನನಗಿನ್ನೂ 60-70 ವರ್ಷ ಯಾವ ತೊಂದ್ರೂ ಬರಲ್ಲ. ಆರೋಗ್ಯದ ಬಗ್ಗೆ ಅಲ್ಲ, ಅಪಾಯ ಬರ್ಬೋದೇನೋ ಅಂತ ಭಯ. ನನಗ ಬರಲ್ಲ. ಹಠ ಮಾಡಬೇಡಿ. ಕುಂಕುಮ ಇಟ್ಕೊಳ್ದೇ ಇರೋದಕ್ಕೆ ಮುಖ ಇಲ್ಲ, ತಲೆ ಮಾತ್ರ ಇದೆಯೇನೋ ಅಂತ ಅನ್ನಿಸ್ತಿದೆ ನನಗೆ. ನೈನಿ, ನಾನಿಬ್ಬರನ್ನ ಮಾತ್ರ ನಂಬೋದು. ಒಬ್ರು ನಮ್ಮಮ್ಮ ಗಾಯತ್ರಿ ದೇವಿ ಆದ್ರೆ, ಮತ್ತೆ ನನ್ನ ಹೆಂಡತಿ ಆದ ನಿನ್ನನ್ನು. ಮತ್ತೆ ಹುಟ್ಟು ಬಂದು ನನ್ನ ಹತ್ರಕ್ಕೆ ಬರ್ಬೇಕಂತಿರೋ ನಮ್ಮಮ್ಮನ್ನ ನಾನು ಸಾಕಿ ಬೆಳೆಸಿ ನನ್ನ ಜವಾಬ್ದಾರಿನ ನಿರ್ವಹಿಸಿ ನನ್ನ ಋಣ ತೀರಿಸ್ಕೋಬೇಕು. ಈ ವಿಷಯದಲ್ಲಿ ಮಾತ್ರ ಯಾವಾಗಲೂ ಋಣದಲ್ಲೇ ಇರಬೇಕು. ಇದನ್ನೆಲ್ಲ ಮಾಡಬೇಕು ಅಂದರೆ ನಾನೊಂದು 100 ವರ್ಷ ಅಲ್ದಿದ್ರು ಒಂದು 60-70 ವರ್ಷ ಆದರೂ ಬದುಕಬೇಕಲ್ವಾ? ಹಾಂ, ಖಂಡಿತವಾಗ್ಲೂ ಬದುಕಬೇಕು. ಖಂಡಿತ ಬದುಕ್ತೀರಾ. ನೋಡಿದ್ಯಾ, ನೀನೇ ಅಷ್ಟು ಸ್ಟ್ರಾಂಗಾಗಿ ಹೇಳ್ತಿರುವಾಗ ನನಗೇನಾಗುತ್ತೆ? ಈ ಜೀವ ನಿಂದೆ ಆಗಿದ್ರು ಅದು ನನಗೂ ಸೇರಿದೆ ಅಲ್ವಾ? ಅಂದರೆ ನಾನು ನನ್ನ ಎಚ್ಚರಿಕೆಯಲ್ಲೇ ಇರ್ತೀನಿ ಅಂತ ಅರ್ಥ. ಗೊತ್ತಾಯ್ತಾ? ನೈನಿ, ಇಲ್ಲಿ ನೋಡು. ನನ್ನ ಹೀಗೆಲ್ಲ ನೋಡಕ್ ಆಗ್ತಿದ್ಯಾ ಯಜಮಾನ್ರೆ? ಹೇ, ನಿನ್ಗೊಂದು ವಿಷಯ ಹೇಳ. ನಾನು ಇಟ್ಟಿದ್ಬಿಟ್ಟು 100 ವರ್ಷ ನಿನ್ನ ಜೊತೆಲೇ ಇರಬೇಕು ಅಂತ ನೀನು ಆಸೆ ಪಡಬಹುದು, ತಪ್ಪಲ್ಲ. ಆದರೆ ಮದುವೆಗೂ ಮುಂಚೆ ನಿನ್ನ ಹಣೆ ಮೇಲೆ ಯಾರು ಬುಟ್ಟಿಡ್ತಿದ್ರು? ಯಾರೂ ಇಟ್ಟಿಲ್ಲ, ನನಗೆ ನಾನೇ ಇಟ್ಕೋತಿದ್ದೆ. ಅದು ಕೂಡ ದೇವ್ರ ಕುಂಕುಮ. ನೋಡಿದ್ಯಾ, ಮೊದ್ಲಿಂದಲೂ ಆ ದೇವ್ರನ್ನ ನಂಬ್ದಂತ ನೀನು ಭಯ ಪಡ್ತಿದ್ಯಾ. ಇತ್ತೀಚೆಗೆ ಆಸ್ತಿಕನಾಗಿ ಬದಲಾಗಿರೋ ನಾನು ನನಗೇನು ಆಗಲ್ಲ ಅಂತ ಆ ತಾಯಿ ವಿಶಾಲಾಕ್ಷನೇ ನೋಡ್ಕೋತಾರೆ ಅಂತ ನಿರ್ಭಯವಾಗಿದ್ದೀನಿ. ರಿಪೋರ್ಟ್ಸ್ ನೋಡು. ಬೇಕಾಗಿಲ್ಲ ಯಜಮಾನ್ರೆ. ನಿಮ್ ದೇಹದಲ್ಲಿ ರಕ್ತ ಸರಿಯಾಗಿ ಹರಿತಿದ್ಯೋ ಇಲ್ವೋ ಅಂತ ಹೇಳೋ ಈ ರಿಪೋರ್ಟ್ಗಿಂತ ನನ್ನ ದೇಹಕ್ಕೆ ಅಂಟೋಂಥ ರಕ್ತ ಯಾರ್ದು ಅಂತ ಯೋಚನೆ ಮಾಡ್ತಿದ್ದೀನಿ. ಆ ವಿಷಯ ನನ್ನೂ ಆಶ್ಚರ್ಯ ಪಡೋ ಹಾಗೆ ಮಾಡ್ತು. ಸುಮನಾಗಿ ಮಗು ಹುಟ್ಟೋದು ಕನ್ಫರ್ಮ್. ಅದಕ್ಕೆ ಕಾರಣಕರ್ತರು ಯಾರಾಗಿರ್ಬೋದು? ತಂದೆ ತಾಯಿನೇ ಅಲ್ವಾ? ಐ ಮೀನ್ ಸುಮನಾ, ವಿಕ್ರಾಂತ್ ಅವರೇ ಅಲ್ವಾ? ಇದರಲ್ಲಿ ಅಪಾರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಆದ್ರೆ ಸ್ವಾಮೀಜಿಯವರು ಹಾಗ್ಯಾಕೆ ಹೇಳಿದ್ರು ಅಂತ ತಿಳ್ಕೋಬೇಕು. ನಾಳೆ ಹೇಗಿದ್ರು ಕ್ಲಾರಿಟಿ ಸಿಗುತ್ತಲ್ವಾ? ಅಲ್ಲಿವರೆಗೂ ನೀವು ಹುಷಾರಾಗಿರ್ಬೇಕು ಯಜಮಾನ್ರೆ. ನೀನ್ ಮತ್ತೆ ಅದೇ ರಾಗ ಹಾಡ್ತಿದ್ಯಾ. ನಾನು ಭಯ ಪಡ್ತಿಲ್ಲ, ಆದ್ರೆ ನಿಮ್ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ದೀನಿ. ನೀನಿಷ್ಟ. ಆದರೆ ಬೆಳಕರಿಯೋವರೆಗೂ ನನ್ನ ಕಡೆನೇ ನೋಡ್ತಾ ಇರ್ತೀಯನೋ. ನಾನಂತೂ ಮಲ್ಕೋತೀನಿ. ಗುಡ್ ನೈಟ್. ಇವ್ರ ಕಣ್ಣು ಸರಿ ಇಲ್ಲ, ದೃಷ್ಟಿ ಹಾಕ್ಬಿಡ್ತಾರೆ. ಏನು ಮುಚ್ಚಿಡ್ತಾ ಇದೀಯಾ? ನೋಡೇ ಬಿಟ್ರ ಅತ್ತೆ? ನೀನ್ ತೋರಿಸ್ದೆ ಹೋದ್ರೆ ನಾನ್ ಹೇಗ್ ನೋಡಕ್ಕಾಗತ್ತೆ ದೊಡ್ಡ ಸೊಸೆ? ಅಬ್ಬಾ, ನೀವು ದೊಡ್ಡ ಸೊಸೆ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಏಯ್, ಇದೇ ಮಾತನ್ನ ದೂರ ನಿಂತ್ಕೊಂಡು ಹೇಳ್ಬೋದಲ್ವಾ? ನೀವಂದ್ರೆ ನನಗ್ ಲವ್ವು. ಅಷ್ಟೆಲ್ಲ ಸೀನಿಲ್ಲ. ಆದ್ರೆ ಆ ಕವರಲ್ಲಿ ಏನಿದೆ ತೋರ್ಸು. ಏನಿಲ್ಲ ಅತ್ತೆ, ನೀವು ಜಾಗ ಬಿಡಿ. ತೋರಿಸ್ತೀಯಾ ಇಲ್ವಾ? ತೋರ್ಸ್ಲಿಲ್ಲ ಅಂತಂದ್ರೆ ನನ್ ರೂಮಿಂದ ಏನೋ ಕಳ್ತನ ಮಾಡಿದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೇಡ ಬಿಡಿ. ಏನ್ ಮಾಡೋಕ್ಕೂ ಯೋಚನೆ ಮಾಡ್ದಿರೋರ್ ಜೊತೆ ನಮ್ಗೆ ಯಾಕೆ ಜಗಳ ಬಿಡಿ. ನೋಡ್ಕೊಳ್ಳಿ. ಸೀರೆನಾ? ಉಟ್ಕೊಳ್ಳೋದೆ, ಹಾಕೊಳ್ಳೋ ಬಂಗಾರ ಏನಲ್ಲ. ಯಾರ್ಗೆ? ನೀವ್ ಕೇಳ್ಬೇಡಿ ಅತ್ತೆ, ನೈನಿಗೋಸ್ಕರ ತಂದಿದ್ದೀನಿ. ಗುರುಗಳು ಅಮ್ಮನವ್ರ ಅನುಗ್ರಹ ಇರ್ಬೇಕು ಅಂದ್ರೆ ನೈನಿ ಇವತ್ತು ಕೆಂಪ್ ಬಣ್ಣದ ಸೀರೆ ಉಟ್ಕೋಬೇಕು ಅಂತ ಸಲಹೆ ಕೊಟ್ರು. ಅದಕ್ಕೆ ಹೊಸ ಸೀರೆ ಕೊಟ್ಕೊಂಡ್ ತಂದೆ. ಒಳ್ಳೇದು, ತಗೊಂಡು ಹೋಗು. ಥ್ಯಾಂಕ್ಸ್ ಅತ್ತೆ, ನನ್ನದ್ ಬೇಗ ಬಿಟ್ಟಿದ್ದಕ್ಕೆ.
ಕೆಂಪು ಸೀರೆ ಉಟ್ಕೊಂಡ್ರೆ ಹಣೆಯಲ್ಲಿ ಯಾವತ್ತೂ ಇರೋ ಕುಂಕುಮ ಇಲ್ಲ ಅನ್ನೋ ಚಿಂತೆ ಹೊರಟು ಹೋಗುತ್ತಾ? ನಾನದನ್ನ ಬದಲಾಯಿಸಿದ್ರೆ ಕೆಲ್ಸ ಕಾರ್ಯ ಅಂತೂ ಇಲ್ಲ, ಯಾರು ಏನ್ ಮಾಡ್ತಾರೆ ಅಂತ ಕಣ್ಮಿಟಕ್ಸ್ದೆ ಹಾಗೆ ನೋಡ್ತಿರ್ತಾರೆ. ಯಾರಕ್ಕ? ಇದೆಯಲ್ಲ ನಮ್ ಫ್ಯಾಮಿಲಿಗೊಂದ್ ದೊಡ್ಡ ಮುಳ್ಳು, ಅದೇ ತಿಲೋತ್ತಮ ಅತ್ತೆ. ಎಲ್ಲ ಅದ್ರಲ್ಲೂ ಮೂಗ್ ತುರ್ಸ್ಕೊಂಡ್ ಬಂದ್ಬಿಡ್ತಾರೆ. ಏನಾದ್ರೂ ಅಂದ್ರ? ನಿನ್ಗೋಸ್ಕರ ಸೀರೆ ತಗೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರು ಕೂಡ ಕಣ್ಗುಡ್ಡೆನ ಹತ್ರಕ್ ತಂದು ಕಣ್ಣು ಚಿಕ್ಕದಾಗ್ ಮಾಡಿ ಅನುಮಾನದಿಂದ ನೋಡ್ತಿದ್ರು ಅವರು. ಹೋಗ್ಲಿ ಬಿಡಕ್ಕ, ಅವ್ರ ಬಗ್ಗೆ ಗೊತ್ತಲ್ಲ. ಹೌದು. ತಗೋ ನೈನಿ, ಈ ಕವರ್ ಇಲ್ಲೇ ಇಡ್ತೀನಿ. ಸ್ನಾನ ಮಾಡಿ ಈ ಸೀರೆನೇ ಉಟ್ಕೋ, ಸರಿನಾ? ಸರಿ ಅಕ್ಕ. ಗುರುಗಳು ಹೇಳಿದ್ರು ಅಂದೆಯಲ್ಲ, ಖಂಡಿತ ಇದನ್ನೇ ಉಟ್ಕೋತೀನಿ. ಬೇಗ ಬಂದ್ಬಿಡು ನೈನಿ. ನನ್ನ ಬಗ್ಗೆ ಯೋಚನೆ ಮಾಡೋದು, ನನಗೆ ಸಹಾಯ ಮಾಡೋದು ಹಾಸಿನಿ ಅಕ್ಕ ಒಬ್ರೆ. ಒಡ ಹುಟ್ಟಿದ ತಂಗಿ ಕೂಡ ಇಷ್ಟೇ ಪ್ರೀತಿ ತೋರಿಸಿದಿದ್ರೆ ಎಷ್ಟು ಚೆನ್ನಾಗಿರೋದು. ಹಾಸಿನಿ ಯಾವ ಕಲರ್ ಸೀರೆ ತಂದಿದ್ದಾಳೆ ಅಂತ ನಯನಿ ನೋಡ್ದೆ ಹೋಗಿದ್ದು ನನಗೆ ಅನುಕೂಲ ಆಯಿತು. ಹಣೇಲ್ ಕುಂಕುಮ ಇಲ್ದಿರೋ ನೀನು ಇದರಲ್ಲಿಟ್ಟಿರೋ ಬಿಳಿ ಸೀರೆನ ಉಟ್ಕೋಬೇಕು. ನಿನ್ ದುರದೃಷ್ಟನ ನೀನೇ ಕೇಳ್ಕೋತಿದ್ಯಾ ಅಂತ ಎಲ್ರೂ ಅನ್ಕೋಬೇಕು. ವಿಶಾಲ್ಗೆ ಏನೇ ಆದರೂ ಇದೇ ಅದಕ್ಕೆ ಕಾರಣ ಆಗಬೇಕು. ಚಾಯ್ ಚಾಯ್, ಗರಂ ಚಾಯ್, ಬಿಸಿ ಬಿಸಿ ಕಾಫಿ ಯಾರಿಗ್ ಬೇಕು? ಬನ್ರಮ್ಮ ಬನ್ನಿ. ಏಯ್, ರೈಲ್ವೆ ಸ್ಟೇಷನ್ ಅಲ್ಲಿ ಟೀ ಮಾರೋರ್ ತರ ಯಾಕೆ ಹಾಕಿರ್ಸ್ಕೋತೀಯ? ಕಷ್ಟಪಟ್ ಮಾಡ್ಕೊಂಡ್ ಬಂದ್ರು ಒಂದ್ ಕಾಂಪ್ಲಿಮೆಂಟು ಕೊಡೋಲ್ವಲ್ರಿ. ಈ ತರ ಕೂಗ್ದೆ ಇದ್ರೆ ಯಾರು ಬಂದ್ ಕುಡಿಯಲ್ಲ, ತಂದ್ ಕೊಟ್ಟವ್ರಿಗೂ ಕ್ರೆಡಿಟ್ ಸಿಗಲ್ಲ. ಅಮ್ಮ, ನಿನ್ ಖುಷಿಗೋಸ್ಕರ ಬೆಸ್ಟ್ ಶೆಫ್ ಅವಾರ್ಡ್ನ ಕೊಡಿಸ್ತೀನಮ್ಮ. ನಿನ್ ಟ್ಯಾಲೆಂಟ್ ನಮ್ಗೆ ಗೊತ್ತಿಲ್ವಾ? ಟೀ ಚೆನ್ನಾಗಿದೆ ಅದಕ್ಕೆ. ಅದು ಕಾಫಿ ವಿಕ್ರಾಂತ್. ಪಾಲಿಗೆ ಬಂದಿದ್ ಪಂಚಾಮೃತ. ಪರವಾಗಿಲ್ಲ, ಏನ್ ಮಾಡೋದು, ಅಡ್ಜಸ್ಟ್ ಮಾಡ್ಕೋತೀನಿ. ಇವಳು ಎಕ್ಸ್ಪೆರಿಮೆಂಟ್ ಹಾಗಿರುತ್ತೆ. ಅದಕ್ಕೆ ನಾನು ಟೀ ಕಾಫಿ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಹಾಲ್ ಮಾತ್ರ ಕುಡಿತಾ ಇದ್ದೀನಿ. ಬೋರ್ಲಾಗ್ ಮಲ್ಕೊಂಡ್ ಕುಡಿತೀಯ ಅಂತ ಗೊತ್ತು. ಅಂದ್ರೆ ಅದಕ್ಕೊಂದ್ ಕಥೆನೇ ಇದೆ ಅತ್ತೆ, ನೀವ್ ತಗೊಳ್ಳಿ. ಬೇಡ. ಅಯ್ಯಪ್ಪ, ಇವಾಗ ವಿಷಯ ಮಾತಾಡೋದು? ಕಣ್ಣಾರೆ ನೋಡಿದವ್ರು ನಾವು. ಗಾಯತ್ರಮ್ಮ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಓ, ನಿನ್ ಶತ್ರು ತಿಲೋತ್ತಮ್ಮನ ಹೇಗ್ ಸಾಯಿಸೋದು ಅಂತ ಯೋಚನೆ ಮಾಡ್ತಿದ್ಯಾ? ನಡೀಲಿ ನಡೀಲಿ. ಡಮ್ಮೋ ಡಮ್ಮ, ಅದನ್ನೇ ಆಯುಧ ಮಾಡ್ಕೋತ್ಯಾ? ಸರಿ ಸರಿ. ನಾನಿಲ್ಲಿದ್ರೆ ನನ್ ಮೇಲೆ ಅನುಮಾನ ಬರುತ್ತೆ. ನಿನ್ ಕೆಲ್ಸ ನಿಂಗೆ, ನನ್ ಕೆಲ್ಸ ನಂಗೆ.
ಟೀನೋ ಕಾಫಿನೋ ಗೊತ್ತಾಗ್ತಾ ಇಲ್ಲ, ಟೇಸ್ಟ್ ಮಾತ್ರ ಸೂಪರ್ ಅಮ್ಮ. ಬಾ ವಿಶಾಲು, ಶೇರ್ ಮಾಡೋಣ. ಪರವಾಗಿಲ್ಲ ಮಾವ. ಏನು ಮೀಟಿಂಗ್ ಮಾಡ್ತಿದ್ರಾ? ನಿನ್ನ ಅತ್ತಿಗೆ ನಿನ್ ಹೆಂಡ್ತಿಗೆ ಸೀರೆ ಕೊಟ್ಟಿದ್ದಾಳೆ. ಆ ವಿಷಯ ನಿಮ್ಗ್ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ವಿಶಾಲ್. ನಿಜನಾ ಅಕ್ಕ? ಏನ್ ವಿಶೇಷ? ನಾನ್ ಗಿಫ್ಟ್ ಆಗಿ ಕೊಟ್ಟಿಲ್ಲ ಸುಮ್ನ. ಗುರುಗಳೇ ಹೇಳಿದ್ರು ಇವತ್ತು ನೈನಿ ಕೆಂಪ್ ಸೀರೆ ಉಟ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ. ಇವಾಗ ನೈನಿ ಆ ಸೀರೆನೇ ಉಟ್ಕೊಂಡ್ ಬರ್ತಾಳೆ, ನೋಡ್ತೀರಿ. ಅದಕ್ಕೆ ನೀವು ಹೇಳಿದ್ದೇ ಒಂದು, ಆಗ್ತಿರೋದೇ ಒಂದು. ಏನು? ನೈನಿ ಬಿಳಿ ಸೀರೆ ಹುಟ್ಟಿದಾಳೆ. ಹೇಳೋದೊಂದು ಮಾಡೋದೊಂದು. ಈ ಮನೇಲೆಲ್ಲ ಉಲ್ಟಾ ಅನ್ಸತ್ತೆ. ಇದೇನು ನೈನಿ ಬಿಳಿ ಸೀರೆ ಉಟ್ಕೊಂಡ್ ಬಂದಿದ್ಯಾ? ನೀನಲ್ಲಿಟ್ಟಿದ್ದ ಸೀರೆ ಇದೆ ಅಲ್ವಾ ಅಕ್ಕ? ಇದನ್ನೇ ಅಲ್ವಾ ಉಟ್ಕೊ ಅಂದಿದ್ದು? ನಾನ್ ತಗೊಂಡ್ ಬಂದಿದ್ದು ರೆಡ್ ಸ್ಯಾರಿ. ಇಲ್ಲ ಅಕ್ಕ, ಇದೇ ಸೀರೆ ಇದ್ದಿದ್ದು. ನಯನಿ, ಒಂದ್ ನಿಮಿಷ ಇರು. ಹಾಸಿನಿ, ನೀನ್ ವಾದ ಮಾಡ್ಬೇಡ. ಯಾವುದೋ ಒಂದು ಉಟ್ಕೊಂಡು ಬಂದಿದ್ದಾಳಲ್ಲ. ಅಷ್ಟು ಲೈಟಾಗಿ ತಗೋಬಾರ್ದು ವಲ್ಲಭಾವ. ಮೊದ್ಲೇ ಹಣೆಲ್ ಕುಂಕುಮ ಎಲ್ಲ ಇವಳಿಗೆ. ವಿಶಾಲ್ ಭಾವ ಕಣ್ಣೆದುರುಗಡೆನೆ ಇದ್ರು ಕೂಡ ಅವ್ರೆಲ್ದಿರೋ ಹಂಗೆ, ಅವ್ರು ಸತ್ತಿರೋ ಹಾಗೆ ಬಿಳಿ ಸೀರೆ ಯಾಕೆ ಉಟ್ಕೊಂಡು ಅಂತ. ಶಡಪ್. ಬಿಳಿ ಸೀರೆ ಉಟ್ಕೊಂಡ ತಕ್ಷಣ ಅದಕ್ಕೆ ಅಂತ ಅನ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇನ್ನೊಂದಿಲ್ಲ. ಮೊದಲನೇ ರಾತ್ರಿ ಬಿಳಿ ಸೀರೆ ತಾನೇ ಉಟ್ಕೊಂಡು ಹೋಗೋದು. ಹೌದಲ್ವಾ? ಅದ್ರ ಅರ್ಥ ಏನು? ಗಂಡನ ಹತ್ರ ಹೋಗ್ಬೇಕು ಅಂತನ, ಇಲ್ಲ ಗಂಡನೇ ಹೊರಟೋದ ಅಂತನ? ಲೇ ಅಲ್ವೋ, ಹೆಣ್ಮಕ್ಳು ಸೀರೆ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕಾ? ಕಾಮ ಕಾಫಿ ಕುಡ್ದ್ವಾ ಇಲ್ವಾ ಅಂತ ನೋಡ್ಬೇಕಷ್ಟೇ. ವಲ್ಲಭ, ಲೇಡೀಸ್ ಮ್ಯಾಟ್ರಿಗೆ ತಲೆ ಹಾಕಿದ್ರೆ ನಮಗೆ ತೊಂದರೆ. ಎಷ್ಟು ಸೈಲೆಂಟ್ ಆಗಿರ್ತೀವೋ ಅಷ್ಟೇ ಒಳ್ಳೇದು. ನೀವ್ ಲೈಟಾಗಿ ತಗೊಳ್ಬಹುದು, ಆದ್ರೆ ನಾನು ಈ ಇಶ್ಯೂನ ಸೀರಿಯಸ್ ಆಗಿ ತಗೊಳ್ತೀನಿ. ಅತ್ತೆ, ನೀವು ನೋಡಿದ್ರಿ ಅಲ್ವಾ? ಏನ್ನ? ನಾ ತಂದಿದ್ದು ರೆಡ್ ಕಲರ್ ಸೀರೆನಾ. ಯಾವುದು? ಆಗ್ಲೇ ನಯನಿ ಸ್ನಾನಕ್ಕೆ ಹೋಗೋಕ್ಕೂ ಮೊದಲು ಗುರುಗಳು ಹೇಳಿದ್ರು ಅಂತ ನೀನ್ ಕವರಲ್ಲಿ ತಗೊಂಡು ಹೋಗಿದ್ ಸೀರೆನಾ? ಹೌದು, ರೆಡ್ ಸಾರಿ. ಅದು ವೈಟ್ ಸಾರಿನೇ ಅಲ್ವಾ ಹಾಸಿನಿ? ಬಿಳಿ ಸೀರೆ ನಯನಿಗೆ ಉಡಿಸ್ಬೇಕು ಅಂತ ಅವಸರವಾಗಿ ರೂಮ್ಗೆ ಹೊರಟು ಹೋದೆ. ಎಷ್ಟು ಸುಳ್ಳು ಹೇಳ್ತಾರೆ. ನನಗೆ ಇವಾಗ ಅರ್ಥ ಆಯ್ತು. ಕೆಂಪು ಸೀರೆನ ತೆಗೆದು ಅದ್ರ ಬದಲು ಬಿಳಿ ಸೀರೆ ನೀವೇ ಇಟ್ಟಿರ್ತೀರಾ. ಮುದುಕಿಯಾಗಿ ಮಂಚ ಸೇರ್ಕೋತಿಯಲ್ಲ, ಆವಾಗಿರತ್ತೆ ನಿನಗೆ ಮಜಾ. ತಡಿ. ಮನಸ್ಸಲ್ಲೇನೋ ಅನ್ಕೋತಿದ್ಯಾ ಅನ್ಕೋತೀನಿ. ಜೋರಾಗಿ ಹೇಳಿದ್ರೆ ಚೆನ್ನಾಗಿರಲ್ಲ ಬಿಡಿ. ಡಬಲ್ ಮೀನಿಂಗ್ ಇದ್ರೆ ದಯವಿಟ್ಟು ಹೇಳ್ಬೇಡಮ್ಮ. ಅಷ್ಟಕ್ಕೂ ಈ ಮನೇಲಿ ವಸ್ತುಗಳಿಗಿಂತ ಅಪಾರ್ಥನೆ ತುಂಬ್ಕೊಂಡ್ಬಿಟ್ಟಿದೆ. ಹಾಸಿನಿ ಅಕ್ಕ, ನೀನು ನಮ್ ನೈನಿ ಅಕ್ಕನ್ಗೆ ಒಳ್ಳೇದ್ ಬಯಸ್ತೀಯ ಅಂತ ಅನ್ಕೊಂಡಿದ್ವಲ್ಲ, ಮತ್ತೆ ಇವತ್ ಯಾಕೆ ಹೀಗ್ ಮಾಡ್ದೆ? ಮಾಡೋದೆಲ್ಲ ಮಾಡಿ ಸೀರೆ ಬಣ್ಣ ಬೇರೆ ಹೇಳ್ತಾ ಇದ್ದಾಳೆ. ವಲ್ಲಭ, ಅದಕ್ಕೆ ಸುಳ್ಳು ಹೇಳಲ್ಲ. ಅಂದ್ರೆ ಏನ್ ವಿಶಾಲ್, ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತಾನ? ಯಾರೂ ನೆಗೆಟಿವ್ ಆಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಹೆಂಡತಿ ನೈನಿ
ಈ ಮನೇಲಿ ಲಕ್ಷ್ಮೀ ದೇವಿ ಥರ ಓಡಾಡ್ತಿದ್ಲು, ಈಗ ಬಿಳಿ ಸೀರೆಲಿ ಸರಸ್ವತಿ ದೇವಿ ಥರ ಇದ್ದಾಳೆ ಅಂತ ಅನ್ಕೋತೀನಿ. ಕರೆಕ್ಟ್ ಬ್ರೋ. ಇವಾಗಾದರೂ ಅರ್ಥ ಆಯ್ತಾ ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರಬೇಕು ಅಂತ? ನನ್ನ ನೋಡ್ಕೊಂಡೇನು ಹೇಳ್ಬೇಡಿ.